ಹಲೋ ಗಾಯ್ಸ್, ವೆಲ್ಕಮ್ ಟು ಗೆಲುವೇಗ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕಾರ್ತಿಕ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಈ ನನ್ನ ಚಾನಲ್ನಲ್ಲಿ ಮೋಟಿವೇಶನ್ ಟಿಪ್ಸು, ಸ್ಟಡೀಸ್ ಟಿಪ್ಸು ಕೊಡ್ತಾ ಹೋಗ್ತೀನಿ. ಮತ್ತು ನಿಮಗೆ ರಿಯಲ್ ಲೈಫ್ ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ನಾನು ಸಿಂಪಲ್ ಆಗಿ ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಅದೇ ಥರ ನಿಮಗೆ ಏನಾದರೂ ಛಲ ಇತ್ತು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡದೆ ನೋಡಿ. ತುಂಬ ಹೆಲ್ಪ್ಫುಲ್ ಆಗಿದೆ. ಕಂಟೆಂಟ್ ಕ್ರಿಯೇಟರ್ ಹೇಗೆ ಆಗೋದು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಈ ವಿಡಿಯೋ ಖಂಡಿತ ಚೆನ್ನಾಗಿರುತ್ತೆ. ಇವತ್ತೇನು ಕೊರೆಯೋಕ್ಕೋಗಲ್ಲ, ಬಟ್ ಸಿಂಪಲಾಗಿ ಹೇಳ್ಬಿಡ್ತೀನಿ ಏನೇನು ಬೇಕು ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡೋಕ್ಕೆ, ಏನು ಮಾಡಬೇಕು ನಾವು ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಫೋನ್ ಮಾತ್ರ ಇರುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬ ಚಿಕ್ಕ ಹುಡುಗರಿಂದ ದೊಡ್ಡ ಹುಡುಗರು ತನಕ ಪ್ರತಿಯೊಬ್ಬರ ಕೈಯಾಗೂ ಮೊಬೈಲ್ ಇರುತ್ತೆ. ಮೊಬೈಲ್ ಒಂದಿದ್ರೆ ಸಾಕು, ಕಂಟೆಂಟ್ ಕ್ರಿಯೇಟರ್ ಆರಾಮ್ ಆಗ್ಬೋದು. ಜಸ್ಟ್ ನಿಮ್ಮ ಹತ್ರ 500 ರೂಪಾಯಿ ಇದ್ದರೆ ಸಾಕು, ಈ ಟ್ರೈಪೋಡ್ ಸಿಗುತ್ತೆ ಕಂಟೆಂಟ್ ಕ್ರಿಯೇಟರ್ಗೆ. ಈ ಟ್ರೈಪೋಡಿಂದ ಏನೇನೆಲ್ಲ ಯೂಸ್ ಇದೆ ಅಂತಂದರೆ, ಇಲ್ಲಿ ಫೋನ್ ಹಾಕೊಳ್ಳೋಕ್ಕೆ ಕ್ಲಿಪ್ಸು ಕೂಡ ಇರುತ್ತೆ, ಮತ್ತು ಮೇಲ್ಗಡೆ ಲೈಟಿಂಗ್ ಕೂಡ ಇರುತ್ತೆ, ಮತ್ತು ಸೀದಾ ಇಲ್ಲಿ ಮೇಲ್ಗಡೆ ಬಂದುಬಿಟ್ರೆ ಮೈಕ್ ಕೂಡ ಇರುತ್ತೆ, ಮತ್ತು ಇಲ್ಲಿ ಕನೆಕ್ಟರ್ ಕೂಡ ಕೊಡ್ತಾರೆ ನಿಮಗೋಸ್ಕರ. ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ಗೆ ಬೆಸ್ಟ್ ಟ್ರೈಪೋಡ್ ಅಂತಲೇ ಹೇಳ್ಬೋದು. ಇದು ನಾನು ಯೂಸ್ ಮಾಡ್ತಿರೋದು ಇದನ್ನೇ, ಬಟ್ ಅದಕ್ಕೆ ಏನೋ ಹೇಳ್ಬೇಕು ಅನಿಸಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ, ನನಗೆ ಮಾಡೋದಾಗಲ್ಲ, ಆ ಥರ ಇರ್ತೀರಲ್ಲ, ಅವ್ರಿಗೆ ಈ ಟ್ರೈಪೋಡ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಟ್ರೈಪೋಡ್ ತೊಗೊಳ್ಳಿ, ಯೂಸ್ ಮಾಡಿ, ಸಕ್ಕತ್ತಾಗಿದೆ. ಕಂಟೆಂಟ್ ಕ್ರಿಯೇಟರ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನನಗೆ ಟ್ರೈಪೋಡ್ ತಗೊಳ್ಳೋದು ಆಗೋದಿಲ್ಲ, ನನಗೆ ಫೋನ್ ಅಷ್ಟೇ ಇದೆ, ಬಟ್ ವಾಯ್ಸ್ ಸರಿ ಕೇಳ್ತಾ ಇಲ್ಲ. ಇದು ಏನಾದ್ರು ನಿಮಗೆ ಪ್ರಾಬ್ಲಮ್ ಆಗಿದೆ. ನಮ್ಮ ಹತ್ರ ಅಷ್ಟೊಂದೇನು ದುಡ್ಡಿಲ್ಲ, ನಮಗೆ ಮೈಕ್ ಅಷ್ಟೇ ಸಾಕು, ಟ್ರೈಪೋಡ್ ತೊಗೊಳ್ಳೋವಷ್ಟು ದುಡ್ಡಿಲ್ಲ. ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಮುಂದೊಂದು ದಿನ ನಾನು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇತ್ತಂದರೆ ಈ ಸಿಂಪಲ್ ಆಗಿರೋದು ಜಸ್ಟ್ ಇದು 200 ರೂಪಾಯಿ ಮೈಕ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಳ್ಳೆ ಆನ್ಲೈನಲ್ಲಿ ಸಿಗುತ್ತೆ. ಆರ್ಡ್ರ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟು, ಮೆಸೋ, ಅಮೆಝಾನ್ ಎಲ್ಲಿ ಬೇಕಾದರೂ ಸಿಗುತ್ತೆ. ಆರ್ಡ್ರ್ ಮಾಡ್ಕೊಳ್ಳಿ, ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಿ. ಈ ಮೈಕಲ್ಲಿ ನೋಡಿ ಒಂದು ಮೈಕ್ ಕೂಡ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಅದಕ್ಕೆ ಬ್ಲೂಟೂತ್ ಕನೆಕ್ಟ್ ಕೂಡ ಇರುತ್ತೆ, ಮತ್ತು ಈ ಕಡೆ ನೋಡಿದರೆ ಕೇಬಲ್ ಕೂಡ ಇರುತ್ತೆ. ಚೆನ್ನಾಗಿರುತ್ತೆ ಮೈಕ್ ಮಾತ್ರ. ಒಳ್ಳೆ ಸಿಂಪಲ್ಲಾಗಿ ಒಳ್ಳೆ ಹಿಂಗೆ ಹಾಕೊಂಡ್ಬಿಟ್ರೆ ಒಳ್ಳೆ ಸಖತ್ತಾಗಿರುತ್ತೆ. ಏನಣ್ಣ ನೀನು ಹಾಕೊಂಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ತೊಗೊಂಡಿದ್ದೀನಿ ಟ್ರೈಪೋಡಲ್ಲೇ ಇದೆ ನನ್ನ ಮೈಕು, ಅದರಲ್ಲೇ ವಾಯ್ಸ್ ಕವರ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ತೊಗೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ. ಮುಂದೆ ಯಾವಾಗ ಯೂಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಯೂಸ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರು ಬೇಕಿದ್ದರೆ, ಯಾರು ಸಹಾಯ ಆಗುತ್ತೆ ಅಣ್ಣ ನನಗೇನಾದರೂ ಬೇಕು ಸ್ವಲ್ಪ ಅನ್ನೋದಿದ್ರೆ, ಇಲ್ಲೇ ದಾವಣಗೆರೆಯಲ್ಲಿ ಇರ್ತೀನಿ ನಾನು. ದಾವಣಗೆರೆ ಅಕ್ಕಪಕ್ಕ ಯಾರಿದ್ದರೆ ಕಮೆಂಟ್ ಮಾಡಿ, ಹಂಗೆ ಇದನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಹೋಗ್ತೀನಿ. ಜಸ್ಟ್ ಇದನ್ನು ತೋರಿಸ್ತೀನಿ. ಈ ಮೈಕ್ ಕೂಡ ಸಿಗುತ್ತೆ, ಮತ್ತು ಇದರಲ್ಲಿ ಕನೆಕ್ಟ್ರ್ ಕೂಡ ಚಾರ್ಜರ್ ಕೇಬಲ್ ಕೂಡ ಸಿಗುತ್ತೆ ನಿಮಗೆ. ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಲೆಂತ್ ಇದೆ, ಒಳ್ಳೆ ಸಖತ್ತಾಗಿರುತ್ತೆ. ಜಸ್ಟ್ ನಿಮ್ಮ ಮೊಬೈಲ್ ಚಾರ್ಜರಿಂದ ಅಡಾಪ್ಟರ್ಗೆ ಇಟ್ಟರೆ ಸಾಕು, ಚಾರ್ಜ್ ಕನೆಕ್ಟ್ ಆಗುತ್ತೆ. ಒಳ್ಳೆ ಯೂಸ್ಫುಲ್ ಆಗಿರುತ್ತೆ. ಮೈಕ್ ಮಾತ್ರ ಸಖತ್ತಾಗಿರುತ್ತೆ. ತೊಗೊಳ್ಳಿ, ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಿ, ಇವತ್ತಿದ್ದಾನೆ ಮಾಡಿ ಅನ್ನೋ ಒಂದು ಟಾರ್ಗೆಟ್ ನಿಮಗೆ ಕೊಡ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಟರ್ಗೆ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ, ಮುಂದೊಂದು ದಿನ ಎಲ್ಲರೂ ಇಡೀ ನಿಮ್ಮ 1000 ಅಲ್ಲ 2000 ಜನ ನಿಂತ್ಕೊಂಡು ನೋಡೋಕೆ ಬರ್ತಾ ಇದ್ದಾನೆ ಅಂದರೆ ಅದು ಒಂದು ಫೀಲ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಫೀಲ್ ಇದೆ ಕಂಟೆಂಟ್ ಕ್ರಿಯೇಟರ್ ಫಾಲೋವರ್ಸ್ಗೆ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇನ್ನೂ ಯಾಕೆ ತಡಗುರು, ಸ್ಟಾರ್ಟ್ ಮಾಡ್ತೀನಿ, ಇನ್ನೂ ಯೋಚನೆ ಮಾಡ್ತಾ ಇದೆಯಾ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ? ಅದೇ ಹೇಳಿದ್ನಲ್ಲ, ಟ್ರೈಪೋಡ್ ತೊಗೊಳ್ಳಿ, ಮೈಕ್ ತೊಗೊಳ್ಳಿ, ಫೋನ್ ಇದೆನಾ ಸಾಕು. ಯಾರಿಗೂ ಭಯ ಪಡೋದು ಬೇಕಾಗಿಲ್ಲ. ಜನಗಳು ಏನು ಮಾತಾಡ್ಕೊಳ್ತಾರೆ, ಏನು ಥಿಂಕ್ ಮಾಡ್ತಾರೆ, ಏನು ಒಳ್ಳೇದು ಮಾಡಿದರು ಕೆಟ್ಟದ್ದು ಮಾಡಿದರು, ಒಟ್ನಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಯೂಸ್ ಮಾಡ್ಕೊಂಡು ಕೈ ಬಿಡೋ ಜನಗಳೇ ಇದ್ದಾರೆ. ನಮಗೆ ಹೆಂಗೆ ಬೇಕೋ ಆ ಥರ ಉಚ್ಚಾರಣೆ ಮಾಡೋ ಜನಗಳು ಯಾರೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಫಸ್ಟು ನೀವು ನಿಮ್ಮ ಕಾಲಲ್ಲಿ ನಿಂತ್ಕೊಳ್ಳಿ. ನೀವು ಮುಂದೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಜನಗಳಲ್ಲಿ ಲಾಸ್ಟಿಗೆ ನಿಮ್ಮ ಹಿಂದೆ ಬರ್ತಾರೆ. ಅದು ಬೆನ್ನಿಂದ ಅವು ತುಳಿಯೋಕ್ಕೆ ಬರ್ತಾರೋ, ಬೆನ್ನು ತಟ್ಟಕ್ಕೆ ಬರ್ತಾರೋ, ಎರಡು ಜನ ಬರ್ತಾರೆ. ಅವಾಗ ನೀವು ಯೋಚನೆ ಮಾಡಬೇಕು, ಅಲರ್ಟ್ ಆಗಬೇಕು. ಬೆಳೀತಾ ಇದ್ದಾನೆ ಅಂದರೆ ತುಳಿಯೋರೇ ಜಾಸ್ತಿ ಆಗಿರ್ತಾರೆ. ಯೋಚನೆ ಮಾಡಿ. ನಿಮ್ಮ ಅಕ್ಕಪಕ್ಕ ಹೆಜ್ಜೆ ನೀವು ಒಂದು ಹೆಜ್ಜೆ ಮುಂದೆ ಇಡ್ತೀರಾ ಅಂದರೆ ಯೋಚನೆ ಮಾಡಿಡಿ. ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಿ. ಒಂದೇ ಮಾಡಬೇಕು ಅಂತ ಏನಿಲ್ಲ, ನೀವು ಹಲವಾರು ಥರ ಮಾಡಿ. ನೀವು ಯಾವ ಥರ ನಿಮ್ಗೆ ಏನು ಇಷ್ಟ ಬರುತ್ತೆ ಆ ಥರ ಮಾಡಿ. ಮುಂದೆ ಒಂದಿನ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಸಖತ್ತಾಗಿ ಇನ್ವೆಂಟ್ ಆಗ್ತದೆ. ಮೊನ್ನೆ ನ್ಯೂಸ್ ನೋಡಿದೆ ನಾನು, ಸಖತ್ತಾಗಿತ್ತು. ಕಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ ಸ್ಟಾರ್ಟ್ ಮಾಡಿರಿ. ಸ್ಕೂಲ್ಸು ಕಾಲೇಜಲ್ಲಿ ಎಡಿಟಿಂಗ್ ಕಲಿಸ್ಕೊಡಿ, ಒಳ್ಳೊಳ್ಳೆ ಸ್ಕಿಲ್ಸ್ ಕಲಿಸ್ಕೊಡಿ. ಕಂಟೆಂಟ್ ಕ್ರಿಯೇಟರ್ ಒಳ್ಳೆ ಸಖತ್ತಾಗಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಕಂಟೆಂಟ್ ಕ್ರಿಯೇಟರ್ಗೆ ತುಂಬ ಯೂಸ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಸಖತ್ತಾಗಿ ಒಳ್ಳೊಳ್ಳೆ ಲೀಡ್ ಆಗ್ತಾ ಇದೆ. ಎಷ್ಟೋ ಜನ ಪವರ್ಫುಲ್ ವ್ಯಕ್ತಿಗಳು ಕಂಟೆಂಟ್ ಕ್ರಿಯೇಟರಿಂದ ಒಳ್ಳೆ ಮೇಲ್ ಬರ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಕಂಟೆಂಟ್ ಕ್ರಿಯೇಟರ್ಸ್ ಲ್ಯಾಬ್ಸು ಅವನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಸ್ಕೂಲು ಕಾಲೇಜಲ್ಲಿ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಹೋಗಬೇಕು, ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಹೋಗಬೇಕು ಅಂತಂದರೆ ಇಡೀ
ಗೌರ್ಮೆಂಟೇ ನಿರ್ಧಾರ ಮಾಡಿದೆ. ಮುಂದೆ ಒಂದಿನ ವರ್ಲ್ಡ್ ಟೆರಿಟರಿ ಕಂಟೆಂಟ್ ಕ್ರಿಯೇಟರ್ಗೆ ಒಳ್ಳೆ ವ್ಯಾಲ್ಯೂ ಇರುತ್ತೆ. ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು 1000 ಜನ ಫಾಲೋವರ್ಸ್ ಆಗಲಿ, ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ. ನಾನು 10K ಫಾಲೋವರ್ಸ್ ಆಗಲಿ, ಆಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಮುಂದೆ ನೋಡಿದ್ರೆ ಆಯಿತು. ಇವಾಗ ತಾನೇ ನಾನು ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ ಪರ್ಮನೆಂಟ್ ಆಗೋವರೆಗೆ ನಾನೇನು ಮಾಡೋದಿಲ್ಲ. ಬಟ್ ಅಂದ್ಕೊಳ್ಳೋದು ನಿಜಾನೇ. ಬಟ್ ಇನ್ಸ್ಟಾಗ್ರಾಮ್ ನೀವು 10K ಫಾಲೋ ಮಾಡೋದ್ರಲ್ಲಿ ಅದೇ ಯಾವುದೋ ಕಿತ್ತೋಗಿರೋ ಕಂಟೆಂಟ್ ಕೊಡ್ತಾ ಇರ್ತೀರಾ, ಯಾವುದಾದ್ರು ಹೊಲ್ಸು ಏನಾದ್ರು ಹಾಕ್ತಾ ಇರ್ತೀರಾ, ಏನೇನೋ ಮಾಡ್ತಾ ಇರ್ತೀರಾ. ಆ ಥರ ಮಾಡೋಕ್ಕೋಗ್ಬೇಡಿ. ಒಳ್ಳೆ ಸ್ಕ್ರಿಪ್ಟ್ ಇತ್ತಾ ನಿಮ್ಮ ಕಡೆ, ಒಳ್ಳೆ ಟಿಪ್ಸ್ ಇದ್ವಾ, ಇಂಸ್ಟಾಗ್ರಾಮಲ್ಲಿ ಗ್ರೋ ಆಗ್ರಿ, ಯೂಟ್ಯೂಬಲ್ಲಿ ಗ್ರೋ ಆಗ್ರಿ. ಅಣ್ಣ ನಮ್ಮ ಫ್ಯಾಮಿಲಿ ಬೈಯುತ್ತಣ್ಣ, ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡಿದರೆ ಜಸ್ಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದರೆ ಬೈಯುತ್ತಣ್ಣ. ಎನಿ ಟೈಮ್ ನನಗೆ ಬುಕ್ ಹಿಡ್ಕೊಂಡು ಓದು ಅಣ್ಣ, ಓದು ಅಂತ ಹೇಳ್ತಾರಣ್ಣ. ಓಕೆನಪ್ಪ, ನೀನು ಓದು. ನೀನು ಮುಂದೊಂದು ದಿನ ನೀನು ಓದಿ ಇಂಥ ಜಾಬ್ ನೀನು ತಗೊಂತೀಯ ಅನ್ನೋದಾದರೆ ಓದು, ಇಲ್ಲಾಂದರೆ ಓದೋಕ್ಕೋಗ್ಬೇಡ. ಏನಕ್ಕೆ ಅಂತಂದರೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಓದಿ ಮುಂದೆ ಇವಾಗೆಲ್ಲ ಕಾಲೇಜ್ ಫೀಸು ಅದು ಇದು ಎಲ್ಲ ಖರ್ಚು ಮಾಡಿ ಮುಂದೆ ಒಂದಿನ ಮನೇಲಿ ಕೂತ್ಕೊಂಡು ನರಳಾಗೋದಕ್ಕಿಂತ ಮುಂಚೆ ಜಸ್ಟ್ ನಿಮಗೆ ಇವಾಗಲೇ ಏನಾದರೂ ಬಿಸ್ನೆಸ್ ಸ್ಕಿಲ್ ಬೇಕಾ, ನಿನ್ನ ಬಿಸ್ನೆಸ್ಗೆ ಏನಾದರೂ ಐಡಿಯಾ ಇತ್ತಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಹೋಗು. ಅಪ್ಪ ಅಮ್ಮ ಕಷ್ಟಪಡೋ ಮಾತ್ರ ಹೋಗಬೇಡ. ಏನಕ್ಕೆ ಅಂತಂದರೆ ಮುಂದೆ ನಾವು ಜೀವನ ಮಾಡಬೇಕಾಗಿರೋರು. ಇವಾಗ ಅಪ್ಪ ಅಮ್ಮ ಹೇಳೋದು ನಿಜ ಆಗಿರುತ್ತೆ. ಅವರು ಓದಿಲ್ಲ ಅನ್ನೋದು ನಮಗೆ ಹೇಳ್ತಿರ್ತಾರೆ, ಬಟ್ ನಾವು ಓದಬೇಕು ಅಂತ. ಬಟ್ ನಾವು ಓದೋದು ಹೋಗ್ತಿರ್ತೀವಿ ಅಲ್ವಾ. ಎಷ್ಟು ಜನ ಕಾಂಪಿಟೇಟಿವ್ ಜನ ಇದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಎಷ್ಟು ಜನ ಇವತ್ತು ನರಳಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ ನಾನು ಕಣ್ಣಾರೆ ನೋಡಿದ್ದೀನಿ. ಹುಬ್ಬಳ್ಳಿ ಧಾರವಾಡ ಎಲ್ಲ ನೋಡಿದ್ದೀನಲ್ಲ. ಸ್ಟೂಡೆಂಟ್ ಎಷ್ಟು ಜನ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ನಾನೇ ನನ್ನ ಇನ್ಸ್ಟಾ ಪ್ರೊಫೈಲಲ್ಲಿ ವಿಡಿಯೋನ ಮಾಡೋಕ್ಕಿದ್ದೆ. ಒಂದು ಸಪೋರ್ಟ್ ಮಾಡೋದಾಗಲ್ಲ, ಬಟ್ ಇಲ್ಲಿದ್ದಾನೆ ನಾನು ಒಂದು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತಂದು ಹೇಳಿ ಸಪೋರ್ಟ್ ಮಾಡಿದ್ದೆ. ಗುರು, ನೀವು ಯೋಚನೆ ಮಾಡ್ತಿದ್ರಾ ಅಣ್ಣ ನಾನು ಏನು ಮಾಡಲಿ ಅಣ್ಣ, ನನ್ನ ಕೈಯಲ್ಲಿ ಏನಿದೆ ಅಣ್ಣ ಅಂತ ಕೇಳ್ತಾ ಇದೆಯಾ? ಹಾಗಿದ್ರೆ ಈಗ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೈಂಡ್ಗೆ ಅಲರ್ಟ್ ಆದರೆ ಕೇಳಿ, ಮೈಂಡಿಗೆ ಅಲರ್ಟ್ ಆದರೆ ಕೇಳಿ. ಈ ಬಾಟ್ಲಿ ಇದೆ, ಈ ಬಾಟ್ಲಿ ನಿಮ್ಮ ಮೈಂಡ್ ಥರ. ನೀವು ಒಳ್ಳೆಯದರ ನೀರು ಹಾಕು, ಕೆಟ್ಟದ್ದೇ ನೀರು ಹಾಕು, ಯಾವ ಥರ ನೀರು ಹಾಕಿದರೆ ಇದು ತಗೊಳುತ್ತೆ. ಬಟ್ ಇದಕ್ಕೇನು ಜೀವ ಇರಲ್ಲ. ಇದು ನಿಮ್ಮ ಮೈಂಡ್ಗೆ ಜೀವ ಇದೆ. ಬಟ್ ನೀನು ವರ್ಕ್ ಮಾಡಿಸಿದ್ರೆ ತಾನೇ ನಿನ್ನ ಮೈಂಡ್ ವರ್ಕ್ ಆಗುತ್ತೆ. ಬಟ್ ಅದೇ ಥರ ನೀನು ಏನು ಒಳ್ಳೆಯದು ಕೆಟ್ಟದ್ದು ನೀನು ಏನು ತುಂಬಿಕೊಳ್ತೀಯ ನಿನ್ನ ಮೈಂಡಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಇದರಲ್ಲಿ ವೇಸ್ಟ್ ಆಗಿರೋ ನೀರು ಹಾಕಿ ನೀನು ಕುಡಿಯೋದಾಗುತ್ತಾ? ಇದರಲ್ಲಿ ಚೆನ್ನಾಗಿರೋ ನೀರು ಹಾಕಿದರೆ ಕುಡಿಬೋದು. ಆಮೇಲೆ ನಿನ್ನ ಮೈಂಡ್ ಇದು ಮೈಂಡು ಅಂತ ಅಂದರೆ ಇದು ವೇಸ್ಟ್ ನೀರು ಹಾಕಿ ನೀನು ಇವಾಗೆಲ್ಲ ಕಲೆಕ್ಟ್ ಮಾಡಿ ವೇಸ್ಟ್ ನೀರು ಏನಾದರೂ ಹಾಕೊಂತ ಹೋದರೆ ಮುಂದೆ ಒಂದಿನ ಇವನ ಕಂಟೆಂಟ್ ಕ್ರಿಯೇಟರ್ ಫೀಲ್ಡಲ್ಲಿ ತುಂಬಾ ವ್ಯಾಲ್ಯೂ ಇದೆ. ಯಾರು ಕೂಡ ಮಿಸ್ ಮಾಡಬೇಡಿ. ಕಂಟೆಂಟ್ ಕ್ರಿಯೇಟರ್ಗೆ ಯಾರು ಕೂಡ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಹಿಂದೆ ಒಂದಿನ ಮಾತಾಡ್ತಾ ಇದ್ರು. ಬಟ್ ಏನಂತಂದರೆ ಹಿಂದೆ ಮಾತಾಡ್ತಾ ಇದ್ರು, ಗುರು ನೀನು ಟೈಮ್ ಪಾಸಿಗೆ ವಿಡಿಯೋ ಮಾಡ್ತಾ ಇದೀಯಾ, ಸುಮ್ಮನೆ ಸ್ಟೈಲ್ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋರು. ಬಟ್ ಇವಾಗ ಸ್ಟಿಲ್ ಆಗಿ ಹೇಳ್ತಾ ಇದ್ರಿ ಕರೆಕ್ಟಾಗಿ. ಕಂಟೆಂಟ್ ಕ್ರಿಯೇಟರ್ಗೆ ಮುಂದೊಂದಿನ ಯಾವ ಥರ ವ್ಯಾಲ್ಯೂ ಇರುತ್ತೆ ಅಂದರೆ IPS IAS ಇವ್ರಿಗೇನು ಅಷ್ಟೊಂದೇನು ವ್ಯಾಲಿಡ್ ಇರುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಕಂಟೆಂಟ್ ಕ್ರಿಯೇಟರ್ಗೆ ಮಾಡಿಸ್ತಾರೆ, ಅದಕ್ಕಿಂತ ತುಂಬ ವ್ಯಾಲಿಡ್ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ನಿಮಗೆ ಅದನ್ನ ಸ್ಟಿಲ್ ಆಗಿ ಹೇಳ್ತಾ ಇದ್ದೀನಿ, ಹಂಗೆ ಜಸ್ಟ್ ಲಿಸನ್ ಮಾಡಿ. ಕಂಟೆಂಟ್ ಕ್ರಿಯೇಟರ್ ಲೈಫಲ್ಲಿ ತುಂಬಾ ಅಡೆತಡೆ ದಾರಿಗಳು ಬರ್ತವೆ. ಅದನ್ನು ಸ್ವಲ್ಪ ಫೇಸ್ ಮಾಡಿ ನೀವು ಮುಂದೆ ಯಾವಾಗ ನುಗ್ತಿರಲ್ಲ, ಅವಾಗ ನಿಮ್ಮನ್ನು ಮುಂದೆ ಹೋಗಿದ ಮೇಲೆ ನಿಮ್ಮನ್ನು ಹಿಡಿಯೋದಕ್ಕಿರಲ್ಲ. ನಮ್ಮನ್ನ ಟಾಪಲ್ಲಿ ಹೋಗಿರ್ತೀರ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ನಂದು. ನಾನು ಹೇಳೋದು ನಿಮಗೆ ವ್ಯಾಲಿಡ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಸದಾ ನಿಮ್ಮ ಜೊತೆ ಇರ್ತೀನಿ. ನಿಮ್ಗೆ ಏನು ಬೇಕೋ ಯಾವಾಗ ಬೇಕೋ ಕಮೆಂಟ್ ಮಾಡಿ, ನನಗೆ ಆರಾಮಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.